ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖವಾದಂಥ ಸಾಮಾನ್ಯ ಜ್ಞಾನದ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಕೆಲವೊಂದು ವಿಷಯಗಳನ್ನು ಇಲ್ಲಿ ನಾವು ಹೇಳ್ತಾ ಹೋಗ್ತೇನೆ, ಅದನ್ನು ತಿಳ್ಕೊಳ್ಳಿ. ಗೋಲ್ ಗುಂಬಜ್ ಕಟ್ಟಿಸಿದವರು, ನಾವೇನು ಬಿಜಾಪುರದಲ್ಲಿ ಇರುವಂಥ ಗೋಲ್ ಗುಂಬಜ್ ಏನಿದೆ ಅಥವಾ ವಿಜಯಪುರದಲ್ಲಿರುವಂಥ ಗೋಲ್ ಗುಂಬಜ್ ಏನಿದೆ ಅದನ್ನು ಮೊಹಮ್ಮದ್ ಆದಿಲ್ ಶಾ ಅವರು ಕಟ್ತಾರೆ. ಗೋಲ್ ಗುಂಬಜನ್ನು ಕಟ್ಟಿಸಿದವರು ಮೊಹಮ್ಮದ್ ಆದಿಲ್ ಶಾ. ಇನ್ನು ನಾವು ನೋಡ್ತಾ ಹೋಗೋದಾದರೆ ವಿಜಯಪುರದ ಇಬ್ರಾಹಿಂ ರೋಜಾ ಒಂದು ಮಸೀದಿ ಏನಿದೆ ಇದು ದಕ್ಷಿಣದ ತಾಜ್ ಮಹಲ್ ಅಂತಲೇ ಕರೀತಾರೆ. ವಿಜಯಪುರದ ಇಬ್ರಾಹಿಂ ರೋಜಾ ಏನಿದೆ ಅದು ದಕ್ಷಿಣದ ಅಂದರೆ ನಮ್ಮ ದಕ್ಷಿಣ ಭಾರತದ ಒಂದು ತಾಜ್ ಮಹಲ್ ಅಂತೇಳಿ ಕರೀತಾರೆ. ಇನ್ನು ಭೂಕಂಠ ಅಂದರೆ ಏನು? ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುತ್ತದೆ ಮತ್ತು ಎರಡು ಜಲರಾಶಿಗಳನ್ನು ಏನು ಮಾಡುತ್ತದೆ? ಪ್ರತ್ಯೇಕ ಮಾಡುವಂಥ ಕಿರಿದಾದಂಥ ಭೂಭಾಗವನ್ನು ಭೂಕಂಠ ಅಂತ ಕರೀತಾರೆ. ಉದಾಹರಣೆ ಸುಯೇಜ್ ಭೂಕಂಠ, ಇದು ಆಫ್ರಿಕಾ ಖಂಡದಲ್ಲಿ ಬರ್ತದೆ. ಸುಯೇಜ್ ಭೂಕಂಠ ಅಂದರೆ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುತ್ತೆ, ಎರಡು ಜಲರಾಶಿಗಳನ್ನು ಏನು ಮಾಡ್ತದೆ? ಪ್ರತ್ಯೇಕ ಮಾಡುವಂಥ ಕಿರಿದಾದಂಥ ಭೂಭಾಗ ಆಗಿರುತ್ತೆ ಭೂಕಂಠ. ಉದಾಹರಣೆ ಸುಯೇಜ್ ಭೂಕಂಠ. ಮೆಸೊಪೊಟೇಮಿಯಾದ ಈಗಿನ ಹೆಸರು, ಮೆಸೊಪೊಟೇಮಿಯಾ ಅನ್ನುವಂಥದ್ದು ಇದು ಹಳೆಯ ಹೆಸರು, ಈಗಿನ ಹೆಸರು ಇರಾಕ್ ಅಂತೇಳಿ ಕರೀತಾರೆ. ಪರ್ಷಿಯಾದ ಈಗಿನ ಹೆಸರು ಏನು ಅಂದರೆ ಪರ್ಷಿಯಾದ ಈಗಿನ ಹೆಸರು ಇರಾನ್. ಮೆಸೊಪೊಟೇಮಿಯಾ ನಾಗರಿಕತೆಯು ಉಗಮವಾದಂಥ ನದಿ ಬಯಲು ಯಾವುದಪ್ಪ ಅಂದರೆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ಬಯಲಿನಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಉಗಮವಾಗಿತ್ತು ಅನ್ನುವಂಥದ್ದು ತಿಳಿದು ಬರ್ತದೆ. ಇನ್ನು ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನವನ್ನು ಕಟ್ಟಿಸಿದವರು ಯಾರು ಅಂದರೆ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ ಕಟ್ಟಿಸಿದವರು ಎರಡನೇ ನೇಬುಕಡ್ನಿಜರಿಂದ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ ಕಟ್ಟಲ್ಪಟ್ಟಿತು. ಇನ್ನು ಚೀನಾ ನಾಗರಿಕತೆ ಉಗಮವಾದಂಥ ನದಿ ಬಯಲು ಯಾವುದು ಅಂದರೆ ಎಲ್ಲ ಒಂದು ನಾಗರಿಕತೆಗಳು ನದಿ ಬಯಲಿನಲ್ಲಿ ಉಂಟಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತು. ಅದೇ ರೀತಿ ಚೀನಾದ ನಾಗರಿಕತೆ ಉಗಮವಾದಂಥ ನದಿ ಬಯಲು ಯಾವುದಪ್ಪ? ಅವಾಂಗೋ ಅನ್ನುವಂಥ ನದಿ ಬಯಲಿನಲ್ಲಿ ಚೀನಾದ ನಾಗರಿಕತೆ ಉಗಮವಾಗಿದೆ. ಇನ್ನು ಹೋಮರನು ರಚಿಸಿದಂಥ ಎರಡು ಮಹಾಕಾವ್ಯಗಳು ಯಾವ್ಯಾವು ಅಂದರೆ ಈ ಪ್ರಾಚೀನ ಗ್ರೀಕ್ನಲ್ಲಿ ಬರುವಂಥ ಒಬ್ಬ ಕವಿ ಹೋಮರ್. ಈ ಹೋಮರನ ಎರಡು ಮಹಾಕಾವ್ಯಗಳು ಯಾವ್ಯಾವು ಅಂದರೆ ಇಲಿಯಡ್ ಮತ್ತು ಒಡೆಸಿ ಮಹಾಕಾವ್ಯಗಳು ಹೋಮರನ ಎರಡು ಕಾವ್ಯಗಳಾಗಿವೆ. ಇನ್ನು ಮಹಾವೀರ ನಿರ್ವಾಣ ಹೊಂದಿದಂಥ ಸ್ಥಳ ಯಾವುದು ಅಂದರೆ ಬಿಹಾರದ ಪಾವಪುರಿಯಲ್ಲಿ ಮಹಾವೀರ ನಿರ್ವಾಣ ಹೊಂದುತ್ತಾನೆ. ಇನ್ನು ಬುದ್ಧ ನಿರ್ವಾಣ ಹೊಂದಿದಂಥ ಸ್ಥಳ ಯಾವುದು ಅಂದರೆ ಕುಶಿನಗರದಲ್ಲಿ ನಮ್ಮ ಬುದ್ಧ ಅವರು ನಿರ್ವಾಣ ಹೊಂದುತ್ತಾರೆ. ಇನ್ನು ಮೌಂಟ್ ವೆಸುವಿಸಿಯಸ್ ಅನ್ನುವಂಥ ಈ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂದರೆ ಮೌಂಟ್ ವೆಸುವಿಸಿಯಸ್ ಜ್ವಾಲಾಮುಖಿ ಇಟಲಿಯಲ್ಲಿ ಕಂಡುಬರುತ್ತದೆ. ಇನ್ನು ಪ್ರಪಂಚದ ಅತಿ ಆಳವಾದಂಥ ಗಣಿ ಪ್ರದೇಶ ಯಾವುದು? ಪ್ರಪಂಚದ ಅತಿ ಆಳವಾದ ಗಣಿ ಪ್ರದೇಶ ಯಾವುದು ಅಂದರೆ ರಷ್ಯಾದ ಅಕೋಲ ಪರ್ಯಾಯ ದ್ವೀಪದಲ್ಲಿ ಕಂಡುಬರುವಂಥ ಅದು ಅತಿ ಆಳವಾದಂಥ ಗಣಿ ಪ್ರದೇಶ ಆಗಿದೆ. ಅದು ಪ್ರಪಂಚದಲ್ಲಿ ಅತಿ ಆಳವಾದಂಥ ಗಣಿ ಪ್ರದೇಶ ರಷ್ಯಾದ ಅಕೋಲ ಪರ್ಯಾಯ ದ್ವೀಪ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಮಾನ್ಯ ಜ್ಞಾನದ ವಿಷಯವನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಾಮಾನ್ಯ ಜ್ಞಾನದ ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು.